New Hope TV, your encounter with God. ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ ಮೊದಲನೇ 3 ವಚನಗಳನ್ನು ಓದುತ್ತೇನೆ. ನಾನು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂಥದ್ದು ಎಂಬುದೇ. ನಿತ್ಯ ಜೀವ, ಶಾಶ್ವತ ಜೀವ, ಅನಂತ ಜೀವ ಯಾವಾಗ ಎಂದು? Eternal or everlasting life, when? ಸ್ವಾರ್ಥೆಯ ಕರೆ ಅಥವಾ ಸ್ವಾರ್ಥೆಯ ಒಂದು ಆಹ್ವಾನ ಈ ಶಾಶ್ವತ ನಿತ್ಯವಾದಂಥ ಯಾವಾಗಲೂ ಇರುವಂಥ ಜೀವನದಲ್ಲಿ ಜೀವಿಸಲಿಕ್ಕೆ ಆಹ್ವಾನ. ದಿ ಇನ್ವಿಟೇಷನ್ ಆಫ್ ದ ಗುಡ್ ನ್ಯೂಸ್ ಆರ್ ದ ಗಾಸ್ಪಲ್ ಈಸ್ ಟು ಕಮ್ ಆ್ಯಂಡ್ ಟು ಲಿವ್ ಆ್ಯಂಡ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಇಟರ್ನಲ್ ಎವರ್ಲಾಸ್ಟಿಂಗ್ ಅಬಂಡೆಂಟ್ ಲೈಫ್. ನಿತ್ಯ ಜೀವ ಅಥವಾ ಅನಂತ ಜೀವ ಎಂಬ ಪದಗಚ್ಚ ಯೋಹಾನನ ಪತ್ರಿಕೆಗಳಲ್ಲಿ ಮಾತ್ರ ಅಲ್ಲ, ಯೋಹಾನನ ಸುವಾರ್ತೆಯಲ್ಲಿ ಸಹ ಎದ್ದು ಕಾಣುವಂಥದ್ದು. ಅಲ್ಲಲ್ಲಿ ಯೋಹಾನನು ಇದನ್ನು ಉಪಯೋಗಿಸ್ತಾನೆ, ನಿತ್ಯ ಜೀವ. ಅದಲ್ಲದೆ 3 ಬೇರೆಯವರು ಬರೆದ ಸುವಾರ್ತೆಗಳಲ್ಲಿಯೂ ಸಹ ಈ ನಿತ್ಯ ಜೀವದ ಬಗ್ಗೆ ಅವರು ಬರೆಯುತ್ತಾರೆ. ದ ಫ್ರೇಸ್ ಆರ್ ದಿ ಎಕ್ಸ್ಪ್ರೆಷನ್ ಇಟರ್ನಲ್ ಲೈಫ್, ಎವರ್ಲಾಸ್ಟಿಂಗ್ ಲೈಫ್, ಈಸ್ ನಾಟ್ ಓನ್ಲಿ ಔಟ್ಸ್ಟ್ಯಾಂಡಿಂಗ್ ಇನ್ ದ ಲೆಟರ್ಸ್ ಆಫ್ St. John and his gospel, but they are found in the other 3 gospels written by other writers. ಪ್ರಿಯ ಸಹೋದರರೇ, ಸಹೋದರಿಗಳೇ, ನಾವು ಜೀವಿಸುವ ಈ ಒಂದು ದೈಹಿಕ ಜೀವನವೇ ಅಂತ್ಯವಲ್ಲ. ಮರಣ ಮಾತ್ರ ಈ ಜೀವವನ್ನು ಅಂತ್ಯ ಮಾಡುವುದಿಲ್ಲ. ಮರಣದ ನಂತರವೂ ಸಹ ಜೀವನ ಉಂಟು. ಈ ನಂಬಿಕೆ ಸಂತ ಯೋಹಾನನಿಗಿತ್ತು. ಅಂದರೆ ನಾವು ಈ ಪ್ರಪಂಚದಿಂದ ದಾಟಿದ ಮೇಲೆ, ಮರಣಿಸಿದ ಮೇಲೆ ನಮ್ಮ ಜೀವನ, ನಮ್ಮ ಬಾಳು ಮುಂದುವರಿಯುತ್ತದೆ. ಇದೇ ನಂಬಿಕೆ. ಜಾನ್ ಬಿಲೀವ್ಡ್ that death does not terminate life on this earth. In one way it does, but it continues. Our life continues. So what he is believing and stating here is that there is a continuity of life here and hereafter, after we die. ಆದರೆ ಈಗ ಪ್ರಸ್ತುತ ವರ್ತಮಾನ ಕಾಲದಲ್ಲಿ ಆ ನಿತ್ಯ ಜೀವವನ್ನು, ಅಂದರೆ ನಿತ್ಯ ಜೀವ ಯಾರು? ದೇವರೇ.
ಪ್ರತ್ಯಕ್ಷವಾದ ಜೀವ ಯಾರಲ್ಲಿ? ಯೇಸು ಕ್ರಿಸ್ತನಲ್ಲಿ. ಆತನೇ ಜೀವ. ಆ ನಿತ್ಯ ಅನಂತ ಶಾಶ್ವತ ಜೀವನವನ್ನು ಈಗ ಇಲ್ಲಿ ನಾವು ಅನುಭವಿಸಬಹುದು ಎಂಬುದನ್ನೇ ಆತನು ಒತ್ತಿ ಒತ್ತಿ ಈ ಪತ್ರಿಕೆಗಳಲ್ಲಿ ಸುವಾರ್ತೆಯಲ್ಲಿ ಬರೆಯುತ್ತಿರುವುದು. ಇದೊಂದು ಪ್ರಾಮುಖ್ಯವಾದ ವಿಷಯ. ನಾನು ಪ್ರಶ್ನೆ ಕೇಳಿದೆ, ನಿತ್ಯ ಜೀವ ಯಾವಾಗ, ಎಂದು ಎಂಬುದಾಗಿ. ಉತ್ತರ ಏನಂದರೆ, ಈಗ, ಇಲ್ಲಿ, ಮರಣಿಸಿದ ಮೇಲೆ ಅಲ್ಲ, ಬದಲಾಗಿ ಅನಂತ ಜೀವ ಇಲ್ಲಿಯೇ ನಾವು ಹೊಂದಬಹುದು. The unique teaching of St. John here in the Gospels and all other Gospels is that eternal life can be experienced here and now, today. Not just after we die. Eternal life can be experienced right now. The abundant life can be experienced here. ಮೊದಲಿಗೆ ನಾವು ಏನು ತಿಳಿಯಬೇಕೆಂದರೆ, ನಿತ್ಯ ಜೀವ ಎಂದರೆ ಯಾವುದೋ ಒಂದು ಭವಿಷ್ಯತ್ ಕಾಲದ ಒಂದು ಕಾಲಾವಧಿಯನ್ನು ನಾವು ಆಲೋಚನೆ ಮಾಡ್ತಾ ಇದ್ದೇವೆ ಎಂಬುದಾಗಿ ಅಲ್ಲ. ಬದಲಾಗಿ ನಿತ್ಯ ಜೀವ ಎಲ್ಲಿ? ಇಲ್ಲಿ. ಯಾವಾಗ? ಈಗ. ಇಲ್ಲಿ ಪ್ರಾರಂಭವಾಗುವಂಥ ನಿತ್ಯ ಜೀವ ಅಂತ್ಯ ಆಗೋದಿಲ್ಲ. ಅದೇ ಸಂತ ಯೋಹಾನನು ಹೇಳ್ತಾ ಇರೋದು. ಯೇಸು ಕ್ರಿಸ್ತನನ್ನು ನಾವು ನಮ್ಮ ಬಾಳಲ್ಲಿ ಸ್ವೀಕಾರ ಮಾಡಿದ ಮೇಲೆ ನಮಗೆ ನಿತ್ಯ ಜೀವ ಉಂಟು. ಆದ ಕಾರಣ ಈ ನಿತ್ಯ ಜೀವ ಇಲ್ಲಿ ಪ್ರಾರಂಭವಾಗಿ, ಈ ಅನಂತ ಜೀವ ಇಲ್ಲಿ ಪ್ರಾರಂಭವಾಗ್ತದೆ ಎಂದು ಅದು ಮುಗಿಯುವುದಿಲ್ಲ, ನಿರಂತರ ಇರುವಂಥದ್ದು. First and foremost, we must remember that eternal life does not have a futuristic connotation. Eternal life is not something which begins after we pass out from this world. No. Eternal life begins now, here. And by nature, eternal or everlasting life never ends, because it is the life of God. It's the life of Jesus Christ. That eternal life is revealed in the Word, and the Word is Jesus. ಯೇಸು ಕ್ರಿಸ್ತನ ಜೀವನಕ್ಕೆ ಒಂದು ಮಿತಿ ಉಂಟಾ? ಯೇಸು ಕ್ರಿಸ್ತನ ಬಾಳು ಅಂತ್ಯ ಆಗ್ತದಾ? ಖಂಡಿತ ಇಲ್ಲ. ಕಾರಣ ಆತನೇ ಜೀವ. ದೈವತ್ವದ ಜೀವ ಈತನಲ್ಲಿ ಪ್ರತ್ಯಕ್ಷವಾಯಿತೆಂಬುದಾಗಿ ಹೇಳ್ತಾನೆ ನೋಡಿ. ಈ ಜೀವವು ನಮಗೆ ಪ್ರತ್ಯಕ್ಷವಾಯಿತು, ಅದನ್ನು ನಿಮಗೆ ಪ್ರಸಿದ್ಧಿಪಡಿಸ್ತೇವೆ, ಸಾರ್ತಾ ಇದ್ದೇವೆ. ಆದ್ದರಿಂದ ಯೇಸು ಕ್ರಿಸ್ತನ ಜೀವಕ್ಕೆ ಮಿತಿ ಇಲ್ಲ, ಅಂತ್ಯ ಇಲ್ಲ. ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಈಸ್ ದಟ್ ಇಟರ್ನಲ್ ಲೈಫ್ ಈಸ್ ಇನ್ ಜೀಸಸ್ ಹಿಮ್ಸೆಲ್ಫ್. Will the life of Jesus come to an end? Of course not. Reason? The life of God is in Jesus, in the Word, and the Word is life, Jesus. There is no end for his life. ಮೊದಲಿಗೆ ಈ ಬಾಳು ಒಂದು ಜೀವನ. ಎಂಥ ಜೀವನ? ನಿತ್ಯ ಜೀವನ. ಯಾರ ಜೀವನ ಇದು? ಯೇಸು ಕ್ರಿಸ್ತನ ಜೀವವೇ ನಮ್ಮಲ್ಲಿ ಬರುವಂಥದ್ದು. ಆದ್ದರಿಂದ ನಮಗೆ ನಿರಂತರ ಅನಂತ ಜೀವ, ಉತ್ಕೃಷ್ಟವಾದ, ಯೋಗ್ಯವಾದ, ಉತ್ತಮ ಮಟ್ಟದ ಜೀವನ ನಮಗೆ ಸಿಗ್ತದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವಿ ಸೆಡ್ eternal life is the very life of God himself in Jesus, which was revealed to us.
and we make this known, says John. ಎರಡನೇದಾಗಿ ನಾವು ನೋಡಬೇಕಾದ್ರೆ ಈ ಜೀವಕ್ಕೆ ಒಂದು ಗುಣಾತ್ಮಕ ಇದ್ದೆ, ಸಾಧಾರಣವಾದ ಜೀವವಲ್ಲ. ಗುಣಾತ್ಮಕ ಅಂದರೆ ಕ್ವಾಲಿಟಿ ಆಫ್ ಲೈಫ್. ನಾವು ಯಾವುದಾದ್ರೂ ಒಂದು ಪದಾರ್ಥವನ್ನು ಕೊಂಡುಕೊಳ್ಬೇಕಾದ್ರೆ ಅವ್ರು ಹೇಳ್ತಾರೆ ಇದು ಬೆಸ್ಟ್ ಕ್ವಾಲಿಟಿ, ಅಂದರೆ ಇದಕ್ಕಿಂತ ಉತ್ತಮವಾದದ್ದು ಯಾವುದೂ ಇಲ್ಲ, ಗುಣಾತ್ಮಕ ಬಾಳು. ಎರಡನೇ ವಿಷಯ ಏನಂದರೆ ಈ ಜೀವನ ಬೇರೆ ವಿಧವಾದ ಗುಣಾತ್ಮಕವುಳ್ಳದ್ದು, ಉತ್ಕೃಷ್ಟವಾದ, ಯೋಗ್ಯವಾದ. ಅದಕ್ಕೆ ಇದನ್ನು ನಿರಂತರ ಅನಂತ ಜೀವನ ಎಂಬುದಾಗಿ. ಫಸ್ಟ್ ವಿ ಸೆಡ್ ಇಟರ್ನಲ್ ಲೈಫ್ ಈಸ್ ದ ವೆರಿ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್. ಸೆಕೆಂಡ್ಲಿ, it is a different quality of life, not ordinary quality. Life at its best, nothing beyond that. That is the life of God, the qualitatively different life, a life which is lived in a different level, upper level, most precious life. ಜೀವನ ಸಾಧಾರಣವಾಗಿ ವಿಸ್ತಾರವಾಗಿದ್ದರೆ, ದೊಡ್ಡದಾಗಿದ್ದರೆ ನಾವು ಅದನ್ನು ಗಣ್ಯ, ಉತ್ಕೃಷ್ಟ ಎಂಬುದಾಗಿ ಹೇಳಲಿಕ್ಕಾಗುವುದಿಲ್ಲ. ಜೀವನದಲ್ಲಿ ರಾಶಿ, ಜೀವನದಲ್ಲಿ ಗಾತ್ರ, ಜೀವನದಲ್ಲಿ ವಿಸ್ತಾರ ಇದ್ದರೆ ಅದು ಮಾತ್ರ ಒಳ್ಳೆಯದಲ್ಲ. ಯಾವುದರಿಂದ ಒಳ್ಳೆಯದಾಗ್ತದೆ? ಗುಣಾತ್ಮಕ ಅಂದರೆ ಅದರ ಗುಣ ಬೇರೆ, ಕ್ವಾಲಿಟಿ ಬೇರೆ. ಅದರಿಂದಲೇ ಅದು ಉತ್ಕೃಷ್ಟ, ಉನ್ನತ ಮಟ್ಟದ ಜೀವನ ಆಗ್ತದೆ. ದಿಸ್ ಇಟರ್ನಲ್ ಲೈಫ್ ಈಸ್ ನಾಟ್ ಜಸ್ಟ್ ಎ ವಾಸ್ಟ್, elongated quantity of life, however large, however big, however tall it is the quality, not quantity. What kind of quality? Superior. Nothing better than the life that we have. ಲೂಕನ ಸುವಾರ್ತೆಯಲ್ಲಿ 2 ಗುಣಮಟ್ಟದ ಜೀವನಗಳಿವೆ, 2 ಪ್ರಕಾರದ, 2 ವಿಧದ ಬಾಳುಗಳಿವೆ. ಒಂದು ಐಶ್ವರ್ಯವಂತನ ಬಾಳು, ಇನ್ನೊಂದು ಬಡ ಲಾಜರನ ಬಾಳು. ಒಂದು ಸಿರಿತನ, ಇನ್ನೊಂದು ಬಡತನದ ಬಾಳು. ಒಬ್ಬನಿಗೆ ಲೌಕಿಕ ರೀತಿಯಲ್ಲಿ ಜೀವನ, ಇನ್ನೊಬ್ಬನಿಗೆ ಆತ್ಮಿಕ ರೀತಿಯಲ್ಲಿ ಜೀವನ. ಅಂದರೆ 2 ವಿಧವಾದಂಥ ವ್ಯಕ್ತಿಗಳಿದ್ದಾರೆ. ಒಬ್ಬೊಬ್ಬರಿಗೂ ಬೇರೆ ಬೇರೆ ವಿಧವಾದ ಜೀವನ ಅಥವಾ ಬಾಳು. In Luke 16, we have 2 kinds of life. One, the rich man, and the other one is Lazarus. Wealthy life, poor life. One has quality, other one has quantity. One has worldly life, the other one has spiritual life. ಅರ್ಥ ಏನು? ಈ ಪ್ರಪಂಚದಲ್ಲಿ ನಮಗೆ ಅನೇಕ ವರ್ಷಗಳ ಬಾಳು ಮಾತ್ರ ಉತ್ಕೃಷ್ಟವಾದ ಬಾಳು ಅಲ್ಲ. ನಮ್ಮ ಜೀವನ ಎಷ್ಟೇ ದೊಡ್ಡ ಪ್ರಮಾಣದ್ದಾಗಿರಬಹುದು ಅಥವಾ ನಮ್ಮ ಜೀವನ ಸಣ್ಣದಾಗಿರಬಹುದು, ನಮ್ಮ ಜೀವನ ಚಿಕ್ಕ ಜೀವನ ಆಗಿರಬಹುದು. ಐಶ್ವರ್ಯತನ, ಬಡತನ, ತುಂಬಿದ ಜೀವನ, ಖಾಲಿಯಾದ ಜೀವನ. ಮುಖ್ಯ ಏನು? ಯಾವ ಜೀವನದಲ್ಲಿ ಮೌಲ್ಯ ಇದೆ, ಗುಣಾತ್ಮಕ ಬಾಳು ಯಾವುದು ಎಂಬುದಾಗಿ ನಾವು ತೀರ್ಮಾನ ಮಾಡಬೇಕು.
ಐಶ್ವರ್ಯವಂತನು ಮರಣಿಸಿದ ಮೇಲೆ ಎಲ್ಲಿ ಹೋದ? ಉರಿಯುವ ಬೆಂಕಿ. ಬಡ ಲಾಜರನು ಮರಣಿಸಿದ ಮೇಲೆ ಎಲ್ಲಿ ಹೋದ? ಅಬ್ರಹಾಮನ ಎದೆಗೆ ಒರಗಿಸಲ್ಪಟ್ಟ. ಗುಣಾತ್ಮಕವಾದ ಬಾಳು, ಬೆಲೆಯಿಲ್ಲದ ಬಾಳು, ಪ್ರಾಪಂಚಿಕ ರೀತಿಯಲ್ಲಿ ತುಂಬಿ ತುಳುಕುವಂಥದ್ದು, ಆತ್ಮಿಕ ರೀತಿಯಲ್ಲಿ ಏನೂ ಇಲ್ಲದ್ದು. ಗುಣಾತ್ಮಕವಾದ ಬಾಳು ಬಹಳ ಮುಖ್ಯ. ಲೆಂಗ್ತ್ ಆಫ್ ಇಯರ್ಸ್ is not the best life. However large your life is, it's not important. However wealthy you are, is not important. What is the quality of your life? Here was a man who had riches, who had wealth, abundance worldly, but there was a man who had nothing. But when this man went, he went to burning fire. When the other man died, he was at the bosom of Abraham. Why? Only because of the quality of life which was different. ನಮ್ಮ ಬದುಕಿಗೆ, ನಮ್ಮ ಬಾಳಿಗೆ ನಾವು ಕೇವಲ ವರ್ಷಗಳನ್ನು, ದಿನಗಳನ್ನು ಮಾತ್ರ ಕೂಡಿಸಬಾರದು. ಆದರೆ ಏನು ಮಾಡಬೇಕಂದ್ರೆ, ನಮ್ಮ ಬಾಳಿಗೆ ಗುಣಾತ್ಮಕದ ಜೀವನ, ಮೌಲ್ಯವುಳ್ಳ ಜೀವನವನ್ನು ನಾವು ಸೇರಿಸಬೇಕು. ಎಷ್ಟೇ ವರ್ಷ ಬದುಕಿದರೂ ಸಹ ಪರವಾಗಿಲ್ಲ, ಮೌಲ್ಯವಾದ ಜೀವನ, ಬಾಳಿನ ಗುಣಲಕ್ಷಣ. It's not very important for us to add lives or years to our life. But what we have to add to life is quality. The superiority of life comes only because of the spiritual nature and quality that you and I have. 5:13 ಹೀಗೆ ಬರೀತಾನೆ ಸಂತ ಯೋಹಾನನು. ಓದ್ತೇನೆ ನೋಡಿ. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟು. ಇದೇ ಸಂದೇಶ. ದೇವರ ಮಗನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟಿದ್ದಾರೆ, ನಿತ್ಯ ಜೀವ. John's intention of this letter is found in 5:13. I read this. I read these things to you who believe in the name of the Son of God, because you have eternal life. Belief is important. ನೀವು ಯಾರು? ಯಾರೇ ಆಗಿರಬಹುದು, ಎಲ್ಲಿಯೇ ಇರಬಹುದು, ನಿತ್ಯ ಜೀವ ಉಂಟ. ಯಾವಾಗ? ಇಂದು ಸಿಗ್ತದೆ. ಹೇಗೆ? ಯೇಸು ಕ್ರಿಸ್ತನನ್ನು ನಾವು ನಂಬಿ ನಮ್ಮ ಬಾಳಿನಲ್ಲಿ ಸ್ವೀಕಾರ ಮಾಡೋದರಿಂದ. ಹೂ ಆರ್ ಯು? ಹೂ ಎವರ್ ಯು ಆರ್, ವೆರ್ ಎವರ್ ಯು ಆರ್, ಡು ಯು ಹ್ಯಾವ್ ದಟ್ ಇಟರ್ನಲ್ abundant life? If you don't have, you can have it right now. How? 5:13 he says, you believe in Jesus Christ, receive him into your life, you have abundant and eternal life. ಪ್ರಾರ್ಥನೆ ಮಾಡೋಣ. ನಮ್ಮೆಲ್ಲರಿಗೂ ಜೀವ ಇದೆ, ಆದರೆ ಸ್ವಾಮಿ ನಮಗೆ ನಿತ್ಯ ಜೀವ ಬೇಕು, ಸಂತೃಪ್ತಿ, ಸಮೃದ್ಧಿ, ಉತ್ಕೃಷ್ಟವಾದಂಥ ಬಾಳು ಬೇಕು. ಇದು ನಿನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ದೊರಕ್ತದೆ ಎಂಬುದಾಗಿ ಸಂತ ಯೋಹಾನನು ಹೇಳ್ತಾ ಇದ್ದಾನಲ್ಲ. ಇದನ್ನು ಕೇಳಿದ್ದೇವೆ, ಓದಿದ್ದೇವೆ, ನಂಬ್ತೇವೆ ಸ್ವಾಮಿ, ಸ್ವೀಕಾರ ಮಾಡ್ತೇವೆ. ನಮಗೆ ನಿನ್ನ ಉತ್ಕೃಷ್ಟವಾದ ಈ ಸಂತೃಪ್ತಿ ಕೊಡುವ ಜೀವನವನ್ನು ದಯಪಾಲಿಸು. ನಾವು ನಿನ್ನಲ್ಲಿ ಸಮಾಧಾನದಿಂದಲೂ ನಿನ್ನಲ್ಲಿ ಸಂತೃಪ್ತಿಯಿಂದಲೂ ಜೀವಿಸುವಂತೆ ಇಂದಿನಿಂದ ಸಹಾಯ ಮಾಡಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ,
Amen.